ಪರಪ್ಪನ ಅಗ್ರಹಾರ ಜೈಲಲ್ಲಿ ದುಡ್ಡು ಕೊಟ್ಟರೆ ಎಲ್ಲವೂ ಸಿಗುತ್ತಾ? ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ರು ಕೂಡ ಜೈಲಾಧಿಕಾರಿಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಈ ಮಾತು ಹೇಳ್ತೀವಿ ಅಂದರೆ, ಈ ಕಾಮುಕ ಉಮೇಶ್ ರೆಡ್ಡಿ ಇದಾನಲ್ಲ, ಅವನಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರಿಗೂ ಹೈಫೈ ಸೌಲಭ್ಯ, ಟೆರರಿಸ್ಟ್ಗಳಿಗೆ ಬಾಂಬ್ ಹಾಕೋರಿಗೆ ಹೈಫೈ ಸೌಲಭ್ಯ ಕೊಡ್ತಿದ್ದಾರಂತೆ. ಇನ್ನು ಮುಂದೆ ಏನು ಮಾಡ್ತಾರೆ, ಎಲ್ಲರೂ ಅದೇ ಮಾಡಿಬಿಡ್ತಾರೆ. ಬಾಂಬ್ ಹಾಕಿದ್ರೆ ಏನಾಗುತ್ತೆ, ಒಳಗಡೆ ಅಲ್ಲಿ ಆರಾಮ್ ಸುಖ ಜೀವನ ಅಂತ. ಲಷ್ಕರ್ ತೊಯ್ಬಾ ಭಯೋತ್ಪಾದಕರ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ಗಳು. ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ರೂಮಿನ ಎದುರೇ ಇರುವಂತಹ ಸೆಲ್ ಇದು. ಹೈ ಸೆಕ್ಯೂರಿಟಿ ಸೆಲ್ನ ಬ್ಯಾರಕ್ನಲ್ಲೇ ಉಗ್ರರಿಂದ ಮೊಬೈಲ್ ಬಳಕೆ. ಹೆಂಗ್ರಿ ಮೊಬೈಲ್ ಬಂತವ್ರಿಗೆ? ಒಬ್ಬೊಬ್ಬರ ಬಳಿಯೂ ಮಲಗಲು ಮೂರು ಮೆತ್ತನೆ ಹಾಸಿಗೆ. ಅಬ್ಬಾಬಾಬಾ, ಏನು ರೆಸಾರ್ಟ್ ಅದು, ಏನು ಮಸಾಜ್ ಸೆಂಟರ್ ಅದು? ನೋಡ್ತಾ ಇದು ದೃಶ್ಯಗಳಲ್ಲಿ ನೋಡಿ, ಕೈಯಲ್ಲಿ ಮೊಬೈಲ್ಗಳಿದ್ದಾವೆ. ಭಯೋತ್ಪಾದಕರು ಇವರು. ಬಾಂಬ್ ಹಾಕಿ ಅಥವಾ ಏನೋ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡಿ ಜೈಲಿಗೆ ಬಂದಂಥವ್ರು, ಅಂಥವ್ರ ಕೈಯಲ್ಲಿ ಮೊಬೈಲ್ಗಳು. ಯಾಕೆ ಮೊಬೈಲ್? ಏನು ಗೇಮ್ ಆಡೋಕೆ ಕೊಡಿಸಿದ್ದಾರೆ ಜೈಲಾಧಿಕಾರಿಗಳು, ಅಥವಾ ಎಲ್ಲಿ ಬಾಂಬ್ ಬಿಡಬೇಕು ಅಂತ ಅವರ ಗ್ಯಾಂಗ್ನೊಂದಿಗೆ ಸ್ಕೆಚ್ ಹಾಕ್ಲಿಕ್ಕೆ ಏನು ಫೋನ್ ಯೂಸ್ ಮಾಡ್ತೀವಿ ಕೊಡುವಂಥ ಅವಾಗ ಕೊಟ್ರ? ಇದಕ್ಕೆ ಉತ್ತರ ಕೊಡಬೇಕು ಜೈಲಾಧಿಕಾರಿಗಳು. ದಯಾನಂದ್ ಅವರು ಅಲ್ಲಿ ಹೋದ್ಮೇಲೆ ADGP ಆದಮೇಲೆ ಭಾಳ ನಿರೀಕ್ಷೆ ಇತ್ತು ನಮಗೆ. ಯಾಕಂದರೆ ದರ್ಶನ್ ಅವ್ರ ಕೇಸ್ ನೋಡ್ತಾ ಇದ್ವಿ. ದರ್ಶನ್ ಅವ್ರಿಗೆ ಒಂದು ಎಕ್ಸ್ಟ್ರಾ ದಿಂಬು ಹಾಸಿಗೆ ಕೊಡಲಿಕ್ಕೇ ಅಯ್ಯೋ ಕೋರ್ಟ್ ಮರಿ ಹೋಗಿ ಅದಿನ್ನೂ ಹಾಗೇ ಇದೆ. ಅದು ಕೊನೆಗೂ ಕೊಡಲೇ ಇಲ್ಲ ಅವ್ರಿಗೆ. ಎಕ್ಸ್ಟ್ರಾ ಮಾತು ಎತ್ತಿದ್ರೆ ಮ್ಯಾನ್ಯುವಲ್ ಆಯಿತು, ನಿಯಮದ ಪ್ರಕಾರನೇ. ಇಲ್ಲಿ ನಿಯಮ ಇದೆಯಾ ಇವ್ರಿಗೆ ಕೊಡಲಿಕ್ಕೆ? ಮ್ಯಾನ್ಯುವಲ್ನಲ್ಲಿ ಇದೆಯಾ? ಟೆರರಿಸ್ಟ್ಗಳಿಗೆ ಮೆತ್ತನ ಮೂರು ಹಾಸಿಗೆ ಮತ್ತು ಆಂಡ್ರಾಯ್ಡ್ ಮೊಬೈಲು ಮ್ಯಾನ್ಯುವಲ್ ಇದ್ದರೆ ತೋರಿಸಿ ಯಾರಾದರೂ ಜೈಲಾಧಿಕಾರಿಗಳು. ಹಾಗಾಗಿನೇ ಈಗ ಕೊಲೆ ಮಾಡುವಂಥವ್ರಿಗೆ ಅಥವಾ ಅಪರಾಧ ಕೃತ್ಯ ಮಾಡುವಂಥವ್ರಿಗೆ ಈ ಜೈಲುಗಳೇನಾಗ್ತಾ ಇದ್ದಾವೆ ಮನಪರಿವರ್ತನೆ ಕೇಂದ್ರಗಳಲ್ಲ. ಇನ್ನೂ ಅವರು ಕೊಬ್ಬಿದ ಗೂಳಿಗಳ ಹಾಗೆ ತಿಂದು ಮೆತ್ತಗೆ ಆರಾಮಾಗಿ ಮಾವನ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈ ದರ್ಶನ್ ವಿಚಾರದಲ್ಲಿ ಜೈಲಾಧಿಕಾರಿಗಳು ನಡೆದುಕೊಂಡಂಥ ರೀತಿ ನೋಡಿದ್ರೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಬುದ್ಧಿ ಬಂದಿದೆ ಅಂತ ನಾವು ಭಾವಿಸಿದ್ವಿ. ಆದರೆ ಈ ಉಮೇಶ್ ರೆಡ್ಡಿ ಮತ್ತು ಭಯೋತ್ಪಾದಕರಿಗೆ ಕೊಟ್ಟಂಥ ಸೌಲಭ್ಯಗಳನ್ನ ನೋಡ್ತಾ ಇದ್ದರೆ ಖಂಡಿತ ಅಲ್ಲಿ ಜೈಲಾಧಿಕಾರಿಗಳ ಕುಮ್ಮಕ್ಕಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂಥ ಹೈಫೈ ಸೌಲಭ್ಯಗಳು ಯಾಕೆ? ಇಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತಾ? ಒಂದು ರೀತಿ ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲರೂ ಅನ್ನೋದು. ಖಂಡಿತವಾಗಿ ಪ್ರಭು, ಈಗಾಗಲೇ ಏನು ಜೈಲಿನಲ್ಲಿ ಕಾನೂನು ನಿಯಮಗಳನ್ನು ಮೀರಿ ಮತ್ತು ಅವನ್ನ ಗಾಳಿಗೆ ತೂರಿರುವಂಥ ಅಧಿಕಾರಿಗಳು, ಅಲ್ಲಿನ ಸಿಬ್ಬಂದಿಗಳು, ಸಜಾ ಕೈದಿಗಳು, ವಿಚಾರಣಾಧೀನ ಕೈದಿಗಳಿಗೆ ಬೇಕಾಗಿರುವಂಥ ಎಲ್ಲ ರಾಜಾತಿಥ್ಯವನ್ನು ಮಾಡಿಕೊಡ್ತಾ ಇರುವಂಥದ್ದು ಗೊತ್ತಾಗ್ತಿದೆ. ಅದರಲ್ಲೂ ವಿಶೇಷವಾಗಿ ಏನು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಶಂಕಿತ ಉಗ್ರರುಗಳೇನಿರ್ತಾರೆ ಅಂಥವ್ರ ಕೈಗೆ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಕೊಟ್ಟಿರುವಂಥದ್ದು, ಅವ್ರಿಗೆ ಬೇಕಾಗಿರುವಂಥ TV ಸೌಲಭ್ಯಗಳಿರ್ಬೋದು, ಅವ್ರಿಗೆ ಇತರೆ ಸೌಲಭ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದು ಕೇವಲ ಅವ್ರಿಗೆ ಅಂತಲ್ಲ, ಉಳಿದಂತೆ ಈಗ ಉಮೇಶ್ ರೆಡ್ಡಿ ತೆಗೆದುಕೋಬೋದು. ಸುಮಾರು 20 ರೇಪ್ 18 ಜನರನ್ನು ಹತ್ಯೆ ಮಾಡಿದಂಥ ನಟೋರಿಯಸ್ ಏನು ವಿಕೃತ ಕಾಮ್ಯನಿದ್ದ, ಆತನಿಗೂ ಕೂಡ ಇದೇ ರೀತಿಯಾಗಿ ಆಂಡ್ರಾಯ್ಡ್ ಮೊಬೈಲ್ಗಳು, ಕೀಪ್ಯಾಡ್ ಮೊಬೈಲ್ ಇರ್ಬೋದು, TV ಇರ್ಬೋದು, ಅಡುಗೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳನ್ನು ಕೂಡ ಅಲ್ಲಿ ಕೊಟ್ಟಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಇದನ್ನು ಯಾವ ರೀತಿಯಾಗಿ ಅಧಿಕಾರಿಗಳು ಸಮರ್ಥಿಸ್ಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಜೈಲು ಮ್ಯಾನ್ನಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ಇಂಥದ್ದನ್ನು ಕೊಡಬೇಕು ಅಂತ ಎಲ್ಲೂ ಕೂಡ ಸೂಚನೆಗಳಿದೆ. ಇಷ್ಟಾದರೂ ಕೂಡ ಇವರು ಈ ರೀತಿಯಾಗಿ ಸೌಲಭ್ಯಗಳನ್ನು ಕೊಟ್ಟಿರುವಂಥದ್ದು ಅಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ. ಎರಡನೇದು, ಇತ್ತೀಚೆಗಷ್ಟೇ ಹೈಕೋರ್ಟ್ ಕೂಡ ಇದ್ರ ಬಗ್ಗೆ ಚಾಟಿಯನ್ನು ಬೀಸಿತ್ತು. ಅದರ ಜೊತೆಗೆ ಮೇಲಿಂದ ಮೇಲೆ ಜೈಲ್ ಮೇಲೆ ರೈಡ್ ಮಾಡಿದಾಗೆಲ್ಲೂ ಕೂಡ ಒಬ್ಬ ಒಂದು ಕೈದಿಗಳಿರ್ಬೋದು, ವಿಚಾರಣಾಧೀನ ಕೈದಿಗಳ ಬಳಿ ಮೊಬೈಲ್ಗಳು ಪತ್ತೆ ಆಗ್ತಾ ಇರುವಂಥದ್ದು ಕೂಡ ನಾವು ಇಲ್ಲಿ ಗಮನಿಸಿರ್ತೀವಿ. ಇಷ್ಟಾದರೂ ಕೂಡ ಇಲ್ಲಿ ರಾಜಾರೋಷವಾಗಿ ಈ ಮಟ್ಟಕ್ಕೆ ಏನು ಅದು ಶಂಕಿತ ಉಗ್ರರಿರುವಂಥದ್ದು ಇರ್ಬೋದು, ಅದರ ಜೊತೆಗೆ ಇಂಥ ವಿಕೃತ ಕಾಮಿಗಳೇನಿರ್ತವೆ ಇಂಥವ್ರು ಇವರಿಗೆಲ್ಲ ಅಂಡರ್ಗ್ರೌಂಡ್ ಸೆಲ್ನಲ್ಲಿ ಇಡಲಾಗಿರುತ್ತೆ. ಯಾರ ಸಂಪರ್ಕವನ್ನು ಕೂಡ ಕೊಡೋದಿಲ್ಲ, ಯಾರ ಹತ್ರ ಸಂಪರ್ಕದಲ್ಲಿ ಇರಬಾರ್ದು ಅಂತೆಲ್ಲ ಹೇಳಲಾಗ್ತಾ ಇರುತ್ತೆ. ಇಷ್ಟಾದರೂ ಕೂಡ ಇವರಿಗೆ ರಾಜಾರೋಷವಾಗಿ 2-3 ಮೊಬೈಲ್ಗಳು ಕೈಗೆ ಸಿಗುತ್ತೆ. ಇವರು ಬೇಕಾದವ್ರನ್ನ ಭೇಟಿಯನ್ನು ಮಾಡ್ಬೋದು, ಯಾರು ಬೇಕಾದ್ರೂ ಬಂದು ಭೇಟಿಯನ್ನು ಮಾಡ್ಕೊಂಡು ಹೋಗ್ತಾರೆ. ಅವರು ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೆಲ ಸಿಬ್ಬಂದಿಗಳು ಇಲ್ಲ ಅಧಿಕಾರಿಗಳು ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದನ್ನು ಕೂಡ ನಾವು ಇತ್ತೀಚೆಗೆ ಗಮನಿಸಿದ್ವಿ. ಹೀಗಾಗಿ ಇಂತಹದ್ದ ವಿರುದ್ಧ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ತೇ ಹೋದರೆ ಸಂಪೂರ್ಣವಾಗಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ನಾವೇ ಇಲ್ಲಿ ಇವರಿಗೆ ವೇದಿಕೆ ಮಾಡಿಕೊಟ್ಟಂಗಾಗುತ್ತೆ. ಮತ್ತೊಂದು ಕಡೆ ಕ್ರಿಮಿನಲ್ಗಳನ್ನ ಮಟ್ಟ ಹಾಕಬೇಕಾಗಿರುವಂಥ ಅಧಿಕಾರಿಗಳು ಅವರನ್ನು ಮಟ್ಟ ಹಾಕದೆ ಅವ್ರ ಜೊತೆಗೆ ಎಂಜಲು ಕಾಸಿಗೋಸ್ಕರ ಅವರ ಜೊತೆ ಕೈ ಜೋಡಿಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ. ಇದು ಎಲ್ಲದರ ಜೊತೆಗೆ ಇದಕ್ಕೆ ಏನು ಸರ್ಕಾರ ಇಲ್ಲ ಸಂಬಂಧಪಟ್ಟ ಸಚಿವರು, ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಇರ್ಬೋದು, ಇದಕ್ಕೆ ವಿಶೇಷವಾದ ಒಂದು ಮಾನಿಟರಿಂಗ್ ಸೆಲ್ಲನ್ನು ಮಾಡಬೇಕಾಗತ್ತೆ. ಅಂದರೆ ಜೈಲಿನಲ್ಲಿ ಇರುವಂಥ ಅಧಿಕಾರಿಗಳು
ಏನೇ ಮಾಡಿದ್ರು ಕೂಡ ಎಂಜಲು ಕಾಸಿಗೋಸ್ಕರ ಇವರು ತಮ್ಮ ಸೇವೆಯನ್ನು ಮಾರ್ಕೊಳ್ಳುವಂಥದ್ದು ಇದೇ ಮೊದಲಿಂದನೂ ಕೂಡ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಹೀಗಾಗಿ ಒಂದು ವಿಶೇಷವಾದ ಮಾನಿಟರಿಂಗ್ ಸೆಲ್ಲನ್ನು ಮಾಡಿ ಅದಕ್ಕೆ ಅವರನ್ನು ನೇರವಾಗಿ ಹೊಣೆಯನ್ನು ಮಾಡಿದರೆ ಇಂಥದಕ್ಕೆ ಬ್ರೇಕನ್ನು ಹಾಕ್ಬೋದು. ಜೈಲಿನಲ್ಲಿ ಹೆಸರಿಗೆ ಮಾತ್ರ ಜಾಮರ್ಗಳನ್ನು ಹಾಕಿರುವಂಥದ್ದು, ಆದರೆ ಅಷ್ಟು ಮೊಬೈಲ್ಗಳನ್ನ ಇಟ್ಕೊಂಡು ಎಲ್ಲರೂ ಕೂಡ ಎಲ್ಲರ ಜೊತೆ ಸಂಪರ್ಕದಲ್ಲಿರುವಂಥದ್ದು, ಆ ಆ್ಯಪ್ಗಳನ್ನು ಬಳಸ್ತಾರೆ, ಚಾಟ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಬೇಕಾಗಿರೋ ಮಾಹಿತಿಯನ್ನು ತೆಗೆದುಕೊಳ್ತಾರೆ, ಜೈಲಿನಲ್ಲಿ ಕೂತು ಸುಪಾರಿಗಳನ್ನು ಕೊಡ್ತಾರೆ, ರಾಬರಿ ಮಾಡಿಸ್ತಾರೆ, ತಮ್ಮ ದ್ವೇಷವನ್ನು ತೀರಿಸ್ಕೊಳ್ತಾರೆ, ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿಸ್ತಾರೆ. ಸೊ ಇಷ್ಟೆಲ್ಲ ಆಗ್ತಿರೋದಕ್ಕೆ ನೇರ ಕಾರಣ ಅಲ್ಲಿನ ಜೈಲು ಅಧಿಕಾರಿಗಳು, ಸಿಬ್ಬಂದಿಗಳೇ ಕಾರಣಕರ್ತರಾಗಿರ್ತಾರೆ. ಹೀಗಾಗಿ ಅಂಥವ್ರನ್ನ ಸೇವೆಯಿಂದ ಅಮಾನತು ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನು ಬರುವಂಥ ಅಧಿಕಾರಿಗಳಿಗಾದರೂ ಕೂಡ ಇದ್ರ ಬಗ್ಗೆ ಒಂದು ರೀತಿ ಭಯ ಇರುತ್ತೆ. ಕೇವಲ ನೀವು ಅಮಾನತನ್ನು ಮಾಡಿದರೆ ಯಾವುದೇ ರೀತಿಯ ಇದರಿಂದ ಒಳ್ಳೆಯ ಹಂತದಲ್ಲಿ ಅಧಿಕಾರಿಗಳು ಕೆಲಸವನ್ನು ಮಾಡ್ಕೊಂಡು ಹೋಗೋದಿಲ್ಲ. ಇವ್ರನ್ನ ಸೇವೆಯಿಂದನೇ ಅಮಾನತು ಮಾಡಿಬಿಟ್ರೆ, ಇವ್ರನ್ನ ವಜಾ ಮಾಡಿಬಿಟ್ರೆ, ಮತ್ತೆ ಪೊಲೀಸ್ ಇಲಾಖೆಗೆ ಬರದ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡ್ರೆ ಇಂತಹ ತಪ್ಪುಗಳು ಘಟಿಸದ ರೀತಿಯಲ್ಲಿ ನೋಡ್ಕೊಳ್ಬೋದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.